ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಅಕ್ಕಿ ಇಡ್ಲಿಗೆ ಹೇಳಿ ಗೊತ್ತಾ? ಹೆಸರು ಕಾಳುಗಳನ್ನು ಬಳಸಿ ಮಾಡಿ ಟೇಸ್ಟಿ, ಹೆಲ್ದಿ, ಸಾಫ್ಟ್ ಆಗಿರುವಂಥ ಹೆಸರು ಕಾಳಿನ ಇಡ್ಲಿ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಯಾವಾಗಲೂ ಒಂದೇ ಥರ ಇಡ್ಲಿ ತಿನ್ನೋಕ್ಕಿಂತ ಈ ಥರ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿರುವಂಥ ಹಾಗೆ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ರೀ. ಒಂದ್ಸರ್ತಿ ಈ ರೀತಿಯಾಗಿ ನೀವು ಇಡ್ಲಿ ಮಾಡಿಕೊಟ್ರಂದ್ರೆ ಅಕ್ಕಿ ಇಡ್ಲಿ ಕೂಡ ಮರಿತಾರೆ. ಅದೇ ರೀತಿ ರವಾ ಇಡ್ಲಿ ಕೂಡ ಇದ್ರ ಮುಂದೆ ಜೀರೋನೇ ನೋಡ್ರಿ. ಅಷ್ಟು ಟೇಸ್ಟಿಯಾಗಿ ಹೆಲ್ದಿ ಆಗಿರುವಂಥ ಪ್ರೋಟೀನ್ ರಿಚ್ ಆಗಿರುವಂಥ ಹೆಸರು ಕಾಳಿನ ಇಡ್ಲಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ನಾನು ಹೆಸರು ಕಾಳು, 1 ಕಪ್ ಆಗೋಷ್ಟು ರೇಷನ್ ಅಕ್ಕಿ ತಗೊಂಡಿನ್ರಿ. ಇವಾಗ ಏನು ಮಾಡೋಣ್ರಿ, ಮೊದಲಿಗೆ ಅಕ್ಕಿ ಹಾಕೊಂಡಿನಿ 1 ಕಪ್ ಆಗೋಷ್ಟು. ಅದೇ ರೀತಿ 1 ಕಪ್ ಆಗೋಷ್ಟು ಹೆಸರು ಬೇಳೆ, ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಆಗೋಷ್ಟು ಮೆಂತೆ. ಇದನ್ನ ಇವಾಗ ನೀರ್ ಹಾಕಿ ಸ್ವಚ್ಛಗೆ ತೊಳಿಬೇಕ್ರಿ. ಇವಾಗ ನೋಡ್ರಿ, ನಾನು ಸ್ವಚ್ಛಗೆ ಒಂದೆರಡು ಸರ್ತಿ ನೀರ್ ಹಾಕಿ ತೊಳೆದು ಇದನ್ನೇನಿಲ್ಲ ಅಂದ್ರೂ 5 ರಿಂದ 6 ಅವರ್ ನೆನ್ಸ್ಕೋಬೇಕ್ರಿ. ಇವಾಗ ನೋಡ್ತಾ ಇರ್ಬೋದ್ರು ಅಕ್ಕಿ ಮತ್ತೆ ಹೆಸರು ಕಾಳುಗಳು ಯಾವ ರೀತಿ ನೆಂದವಂತೇಳಿ ನೀವು ನೋಡ್ತಾ ಇರ್ಬೋದ್ರಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ನೀರ್ ತೆಗೆದು ಮಿಕ್ಸಿ ಜಾರಿ ಒಳಗ ಹಾಕೊಳ್ಳೋಣಂತ್ರಿ. ಯಾರಾದ್ರೂ ತೂಕ ಇಳಿಸ್ಕೋಬೇಕು ಅಥವಾ ಜಾಸ್ತಿ ವೇಟ್ ಆಗೈತಂದ್ರೆ ಈ ರೀತಿಯಾಗಿ ಹೆಲ್ದಿಯಾಗಿ ಇಡ್ಲಿ, ದೋಸೆ, ಸೆಟ್ ದೋಸೆ ಮಾಡ್ಕೊಳ್ಳೋದ್ರಿಂದ ತೂಕ ಅನ್ನೋದು ಗ್ಯಾರಂಟಿಯಾಗಿ ಇಳಿತೈತಿ ನೋಡ್ರಿ. ಇಲ್ಲಿ ಈ ತರ ಸಾಫ್ಟ್ ಆಗಿ ನಾವು ಹಿಟ್ಟು ಅನ್ನೋದು ರುಬ್ಕೊಂಡೇವ್ರಿ. ಇವಾಗ ಇದೇ ತರಾನೇ ರುಬ್ಕೋಬೇಕು ನೋಡ್ರಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ಒಂದು ಬೌಲ್ದಾಗ ತೆಗೆದಿಟ್ಕೊಳ್ಳೋನು. ಇದನ್ನ ಇವಾಗ ಏನ್ ಮಾಡೋದ್ರಿ, ಓವರ್ ನೈಟ್ ನೆನ್ಸಿಟ್ಕೊಳ್ಳೋಮಂತ್ರಿ. ನೀವು ನೋಡ್ತಾ ಇರ್ಬೋದ್ರಿ ಹಿಟ್ಟು ಅನ್ನೋದು ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಹೇಳಿ. ಈ ರೀತಿಯಾಗಿ ಹೆಲ್ದಿ ಆಗಿರುವಂಥ ರೆಸಿಪಿಗಳು ನಿಮಗೆ ಬೇಕಾಗಿತ್ತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾ ತೋರಿಸೋ ಅಡುಗೆ ಎಲ್ಲ ಹೆಲ್ದಿ ಕೂಡ ಐತ್ರಿ, ಟೇಸ್ಟಿ ಕೂಡ ಐತಿ ನೋಡ್ರಿ. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗತ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಹಿಟ್ಟು ಅನ್ನೋದು ಯಾವ ರೀತಿ ಉಬ್ಬಿ ಬಂದೈತೆ ಅಂತೇಳಿ. ಇವಾಗ ಏನು ಮಾಡೋದ್ರಿ, ಒಂದು ಸರ್ತಿ ಇದನ್ನ ಚಂದಾಗೆ ಮಿಕ್ಸ್ ಮಾಡಿ ತಗೊಳ್ಳೋಣಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಹಿಟ್ಟು ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿದ ನಂತರ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಮಂತ್ರಿ. ನೋಡ್ತಾ ಇರ್ಬೋದ್ರಿ ಹಿಟ್ಟು ಅನ್ನೋದು ಯಾವ ರೀತಿ ನೊರೆ ಆಗಿ ಬಂದೈತೆ ಅಂತೇಳಿ. ಹಿಟ್ಟು ಕಂಪ್ಲೀಟ್ ಆಗಿ ರೆಡಿ ಆಗೈತ್ರಿ. ಇವಾಗ ಏನ್ ಮಾಡೋದ್ರಿ, ಒಂದ್ ಇಡ್ಲಿ ಪಾತ್ರೆ ತಗೊಳ್ಳೋಮಂತ್ರಿ. ಇಡ್ಲಿ ಪಾತ್ರೆಗೆ ಏನ್ ಮಾಡೋದ್ರಿ, ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗುತ್ತೆ ನೋಡ್ರಿ. ಯಾಕಂದ್ರೆ ಎಣ್ಣೆ ಹಚ್ಚೋದ್ರಿಂದ ಇಡ್ಲಿ ಅನ್ನೋದು ಒಟ್ಟ ಪ್ಲೇಟಿಗೆ ಅಂಟಂಗಿಲ್ರಿ. ಹಂಗಂತೇಳಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಕೋರಿ. ಇವಾಗ ಏನು ರೆಡಿ ಮಾಡಿ ಇಟ್ಕೊಂಡೇವಲ್ರಿ, ಅದನ್ನ ಹಿಟ್ಟನ್ನ ಇದಕ್ಕೆ ಹಾಕೊಳ್ಳೋಮಂತ್ರಿ. ಯಾವುದೇ ಕಾರಣಕ್ಕೂ ಈನೋ ಆಗಲಿ ಸೋಡಾ ಆಗಲಿ ಏನು ಯೂಸ್ ಮಾಡ್ಲಾರ್ದೇನೆ ಹೆಲ್ದಿ ಆಗಿರುವಂಥ ಇಡ್ಲಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ನೋಡ್ತಾ ಇರ್ಬೋದ್ರಿ. ಇವಾಗ ನೋಡ್ರಿ, ಇಡ್ಲಿ ಕುಕ್ಕರ್ಗೆ ಒಂದು ಅರ್ಧ ನಿಂಬೆ ಹಣ್ಣು ಹಾಕೊಂಡಿನ್ರಿ. ಇವಾಗ ನೀರು ಕೂಡ ಬಿಸಿ ಆಗ್ಯಾವ್ರಿ. ನಾವೇನು ರೆಡಿ ಮಾಡಿ ಇಟ್ಕೊಂಡು ಇಡ್ಲಿ ಪ್ಲೇಟ್ ಅದನ್ನಿಟ್ಟು ಒಂದು 15 ರಿಂದ 10 ನಿಮಿಷ ಇದನ್ನ ಲೋ ಟು ಮೀಡಿಯಂ ಇಟ್ಟು ಬೇಯಿಸ್ಕೊಳ್ಳೋಮಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತಾಗೆ ಉಬ್ಬಿ ಬಂದು ಅಂತೇಳಿ. ನಾವು ಇನ್ನೂ ಹಾಕಿಲ್ರಿ, ಸೋಡಾ ಹಾಕಿಲ್ರಿ, ಬೇಕಿಂಗ್ ಸೋಡಾ ಕೂಡ ಹಾಕೊಳ್ರಿ. ಅಂದ್ರೂ ಕೂಡ ಇಡ್ಲಿ ಅನ್ನೋದು ಯಾವ ರೀತಿ ಉಬ್ಬಿ ಅಂತೇಳಿ ನೀವು ನೋಡ್ತಾ ಇರ್ಬೋದ್ರಿ. ಇವಾಗ ಏನ್ ಮಾಡೋದ್ರಿ, ಒಂದು ಇಡ್ಲಿ ತೆಗೆದು ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡ್ರಿ, ಒಂಚೂರು ಪ್ಲೇಟಿಗೆ ಕೂಡ ಅಂಟಿಲ್ರಿ ಇಡ್ಲಿ. ಅಟ್ ಮಸ್ತಾಗೆ ಸಾಫ್ಟ್ ಆಗಿ ಮೃದುವಾಗಿ ಬಂದೈತ್ರಿ. ನೋಡ್ರಿ ಎಷ್ಟು ಮಸ್ತಾಗೆ ಸಾಫ್ಟ್ ಆಗ್ಯದ ಅಂತೇಳಿ ನೀವು ನೋಡ್ತಾ ಇರ್ಬೋದ್ರಿ. ಹಿಟ್ಟು ಸಾಫ್ಟ್ ಆಗಿ ಬರ್ತೈತಿ ನೋಡ್ರಿ. ಒಂದ್ಸರ್ತಿ ಈ ವಿಧಾನದಾಗ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ. ನೆಕ್ಸ್ಟ್ ನಾವು ಚಟ್ನಿ ಮಾಡ್ಕೊಳ್ಳೋಮಂತ್ರಿ. ಚಟ್ನಿಗೆ ನೋಡ್ರಿ, ಇಲ್ಲಿ ಹಸಿಮೆಣಸಿನ್ಕಾಯಿ, ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ ಮಿಕ್ಸಿ ಜಾರಿ ಒಳಗೆ ಹಾಕೊಳತ್ತೀನ್ರಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಇವಾಗ ಕೊತ್ತಂಬರಿ ಕೂಡ ಹಾಕೊಳತ್ತೀನಿ ನೋಡ್ರಿ. 1-2 ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು,
ಇವಾಗ ಇದನ್ನ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಮಂತ್ರಿ. ನೋಡ್ರಿ ಈ ತರ ಆಗನ ಸ್ವಲ್ಪ ನೀರ್ ಹಾಕೋಬೇಕ್ರಿ. ನಮ್ಗೆ ಚಟ್ನಿಗೆ ಎಷ್ಟು ಬೇಕಲ್ರಿ ಅಷ್ಟು ನೀರ್ ಹಾಕೊಂಡು ಒಂದ್ಸರ್ತಿ ಇದನ್ನ ರುಬ್ಕೊಳ್ಳೋಮಂತ್ರಿ. ಇವಾಗ ನೋಡ್ರಿ ಚಟ್ನಿ ಕೂಡ ರೆಡಿ ಐತ್ರಿ. ಒಂದ್ ಬೌಲ್ದಾಗ ತೆಗಿಯಮಂತ್ರಿ ಇದನ್ನ. ಈ ಚಟ್ನಿಗೆ ಒಂದ್ ಒಗ್ಗರಣೆ ಕೂಡ ಹಾಕೊಳ್ತೀನಿ ನೋಡ್ರಿ. ಇವಾಗ ಒಗ್ಗರಣೆಗೆ ಕರಿಬೇವಿನ ಎಲೆ, ಸಾಸ್ವಿ, ಜೀರಿಗೆ, 2 ಒಣಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಸಿಂಪಲ್ ಐತ್ರಿ, ಹಾಗೆ ಟೇಸ್ಟಿ ಕೂಡ ಐತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ಚಟ್ನಿ ಕೂಡ ರೆಡಿ ಐತ್ರಿ. ಇವಾಗ ಏನ್ ಮಾಡೋಮ್ರಿ ನಾವು ಸರ್ವಿಂಗ್ ಪ್ಲೇಟ್ ಮಾಡ್ಕೊಳ್ಳೋಮಂತ್ರಿ. ನೋಡ್ರಿ ಚಟ್ನಿ ಕೂಡ ಹಾಕೊಳತ್ತೀನ್ರಿ. ಅದೇ ರೀತಿ ನಾನು ಸಾಂಬಾರ್ ಕೂಡ ಮಾಡ್ಕೊಂಡೀನ್ರಿ. ಆದ್ರೆ ಸಾಂಬಾರ್ ತೋರಿಸಿಲ್ರಿ. ನೀವು ಬೇಕಂದ್ರ ಕಮೆಂಟ್ ಮಾಡ್ರಿ, ಸಾಂಬಾರ್ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದ್ರಿ ಸಾಫ್ಟ್ ಆಗಿ ಮೃದುವಾದ ಹತ್ತಿ ತರ ಇರುವಂತ ಹೆಸರು ಕಾಳಿನ ಇಡ್ಲಿ ಕೂಡ ರೆಡಿ ಆದವ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಒಂದ್ಸರ್ತಿ ಈ ತರ ಹೆಲ್ದಿ ಆಗಿರುವಂತ ಇಡ್ಲಿ ರೆಸಿಪಿ ನೀವು ಕೂಡ ಮನೆಯೊಳಗ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.